ಶ್ರೀರಾಮಚಂದ್ರ ಧರ್ಮ ರಹಸ್ಯವನ್ನು ತಾಯಿಯಾದ ಕೌಸಲ್ಯಗೆ ಉಪದೇಶ ಮಾಡಿ ತಾನು ಅರಣ್ಯಕ್ಕೆ ಹೋಗುತ್ತೇನೆ ಎಂಬಂತಹ ದೃಢವಾದ ನಿಶ್ಚಯವನ್ನು ಮಾಡಿ ಆಕೆಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಿ ಆ ಬಳಿಕ ಅಲ್ಲಿಂದ ನಿರ್ಗಮಿಸ್ತಾನೆ. ಆ ನಿರ್ಗಮನದ ವ್ಯಥೆಯಿಂದ ಬಹಳ ದೀನನಾಗಿದ್ದಂತಹ ರಾಮನಿಗೆ ಪ್ರಿಯರಾದವರಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದ ಕೋಪಗೊಂಡ ಸರ್ಪದಂತೆ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದ, ಕೋಪದಿಂದ ಕಣ್ಣುಗಳನ್ನು ವಿಶಾಲವಾಗಿ ತೆರೆದಿದ್ದ ಸುಹೃದನಾದ ಪ್ರೀತಿಯ ತಮ್ಮನಾದ ಸೌಮಿತ್ರಿಯ ಬಳಿಗೆ ಹೋಗಿ ದೃಢಚಿತ್ತನಾದಂತಹ ರಾಮ ಸತ್ವಗುಣವನ್ನೇ ಧೈರ್ಯದಿಂದ ಅವಲಂಬಿಸುತ್ತಾ ಈ ರೀತಿಯಾಗಿ ಹೇಳುತ್ತಾನೆ: ಲಕ್ಷ್ಮಣ, ತಂದೆಯ ಮೇಲಿನ ಕೋಪವನ್ನು, ನನ್ನ ವನವಾಸದಿಂದ ಉಂಟಾಗಿರುವ ದುಃಖವನ್ನು ನೀನು ಪರಿತ್ಯಜಿಸು. ಧೈರ್ಯವನ್ನು ಹೊಂದು. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿದ್ದವನು ಅರಣ್ಯಕ್ಕೆ ಹೋಗುವುದು ಅವಮಾನವೆಂದು ಭಾವಿಸಬೇಡ. ಅರಣ್ಯಕ್ಕೆ ಹೋಗುವುದು ಒಳ್ಳೆಯದಕ್ಕಾಗಿಯೇ ಎಂದು ಸಂತೋಷಿಸು. ಇಲ್ಲಿ ನನ್ನ ಅಭಿಷೇಕದ ಸಲುವಾಗಿ ಯಾವ ಕೆಲವು ಸಾಮಗ್ರಿಗಳು ಸಿದ್ಧವಾಗಿವೆಯೋ ಅವೆಲ್ಲವನ್ನೂ ಶೀಘ್ರವಾಗಿ ವಿಸರ್ಜಿಸು. ಸತ್ಯಪಾಲನೆಗೆ ವಿಘಾತ ಉಂಟಾಗದ ರೀತಿಯಲ್ಲಿ ಮುಂದಿನ ಕಾರ್ಯವನ್ನು ಮಾಡು. ನನ್ನ ಯೌವರಾಜ್ಯಾಭಿಷೇಕಕ್ಕಾಗಿ ನೀನು ಸಡಗರದಿಂದ ಅಭಿಷೇಕೋಚಿತವಾದಂತಹ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿದ ಹಾಗೆಯೇ ಈಗ ಅಭಿಷೇಕದ ನಿವೃತ್ತಿಗಾಗಿ ಅಷ್ಟೇ ಸಡಗರದಿಂದ ಸಾಮಗ್ರಿಗಳನ್ನು ಸಿದ್ಧಗೊಳಿಸು. ಯಾರ ಮನಸ್ಸು ನನಗೆ ಪಟ್ಟಾಭಿಷೇಕವಾಗಿ ಬಿಡುವುದು ಎಂದು ಪರಿತಪಿಸುತ್ತಿತ್ತೋ ಆ ನಮ್ಮ ತಾಯಿಯಾದ ಕೈಕೇಯಿಯು ನನ್ನ ವಿಷಯದಲ್ಲಿ ಸಂಶಯ ಪಡದಂತೆ ನೀನು ಕಾರ್ಯವನ್ನು ಮಾಡು. ಅವಳ ಮನಸ್ಸಿನಲ್ಲಿ ಹುಟ್ಟಬಹುದಾದ ಶಂಕಾರೂಪವಾದ ದುಃಖವನ್ನು ನಾನು ಒಂದು ಮುಹೂರ್ತ ಕಾಲವಾದರೂ ಉಪೇಕ್ಷಿಸಲು ಬಯಸುವುದಿಲ್ಲ. ನನ್ನ ತಾಯಂದಿರಿಗೆ ಮತ್ತು ತಂದೆಗೆ ಬುದ್ಧಿಪೂರ್ವಕವಾಗಿಯೇ ಆಗಲಿ ಅಜ್ಞಾನದಿಂದಲೇ ಆಗಲಿ ಅತ್ಯಲ್ಪವಾದ ಅಪ್ರಿಯ ಕಾರ್ಯವನ್ನಾದರೂ ಯಾವಾಗಲಾದರೂ ಮಾಡಿದ ಸ್ಮರಣೆಯೂ ನನಗೆ ಇರುವುದಿಲ್ಲ. ನಮ್ಮ ತಂದೆಯು ಸತ್ಯ ಸ್ವರೂಪನು, ಸತ್ಯ ಪ್ರತಿಜ್ಞನು, ಸತ್ಯವೇ ಪರಾಕ್ರಮವಾಗಿರುವವನು. ಆಪತ್ಕಾಲದಲ್ಲಿಯೂ ಸತ್ಯವನ್ನು ತೊರೆಯದವನು ಅವನು. ಅಂತಹವನು ಇಂದು ನಮ್ಮ ತಾಯಿಯಾದ ಕೈಕೇಯಿಗೆ ನೀಡಿರುವ ಪ್ರಮಾಣ ವಚನವು ಫಲಿತವಾಗದು ಎಂದು ಭಾವಿಸಿ ಆಗುವುದರಿಂದ ಪರಲೋಕಗಳು ತನಗೆ ಸಿಕ್ಕಲಾರವೆಂದು ಭಯಪಟ್ಟಿದ್ದಾನೆ. ಆ ಭಯವನ್ನು ದೂರ ಮಾಡುವುದು ನಮ್ಮ ಕರ್ತವ್ಯವಾಗಿರುವುದು. ನಾನು ಕೈಕೇಯಿಯ ನಿರ್ದೇಶದಂತೆ ವನವಾಸಕ್ಕೆ ಹೊರಟೆನೆಂಬ ವಾರ್ತೆಯನ್ನು ಕೇಳಿ ನಮ್ಮ ರಾಜನು ತನಗೆ ಉಂಟಾಗಿರುವ ಭಯವನ್ನು ತೊರೆಯಲಿ, ನಿರ್ಭೀತನಾಗಲಿ. ತಾನು ಇತ್ತ ಸತ್ಯವಚನವು ಪರಿಪಾಲಿಸಲ್ಪಟ್ಟಿತೆಂದು ಸಮಾಧಾನವನ್ನು ಹೊಂದಲಿ. ಆರಂಭಿಸಿರುವ ಪಟ್ಟಾಭಿಷೇಕ ಸಮಾರಂಭವು ಕೂಡಲೇ ನಿಲ್ಲದಿದ್ದರೆ ನಾನು ಕೂಡ ಚೀರಾಜಿನಗಳನ್ನು ಧರಿಸಿ ವನವಾಸಕ್ಕೆ ಹೊರಡದಿದ್ದರೆ ನಮ್ಮ ತಂದೆಯು ತಾನು ಕೈಕೇಯಿಗಿತ್ತ ಸತ್ಯವಚನವು ಫಲಿತವಾಗಲಿಲ್ಲ ಎಂದು ಮನಸ್ಸಿನಲ್ಲಿಯೇ ಪರಿತಪಿಸುತ್ತಾನೆ. ಅವನ ಮನಸ್ಸಿನ ಪರಿತಾಪವು ನನಗೂ ಪರಿತಾಪವನ್ನು ಉಂಟು ಮಾಡುತ್ತದೆ. ತಂದೆಯನ್ನು ಸತ್ಯವಂತನನ್ನಾಗಿ ಮಾಡಲಾಗದ ನನ್ನಂತಹ ಮಗ ಇದ್ದೇನು ಪ್ರಯೋಜನ ಎಂದು ನಾನು ಕೂಡ ಪರಿತಪಿಸುತ್ತೇನೆ. ಈ ಕಾರಣಗಳಿಂದಾಗಿ ಅಭಿಷೇಕಾಂಗವಾಗಿ ಮಾಡುತ್ತಿರುವ ಕರ್ಮಗಳನ್ನು ಈ ಕೂಡಲೇ ನಿಲ್ಲಿಸಿ ಈ ಕ್ಷಣದಲ್ಲಿಯೇ ನಾನು ಅಯೋಧ್ಯ ಪಟ್ಟಣದಿಂದ ದಂಡಕಾರಣ್ಯಕ್ಕೆ ಹೊರಟು ಹೋಗಲು ಬಯಸಿದ್ದೇನೆ. ನನ್ನನ್ನು ಅರಣ್ಯಕ್ಕೆ ಕಳುಹಿಸಿದ ನಂತರ ಕೃತಕೃತ್ಯಳಾಗುವ ಕೈಕೇಯಿಯು ಮಗನಾದ ಭರತನ ಪಟ್ಟಾಭಿಷೇಕವನ್ನು ಯಾವ ವಿಧವಾದ ವ್ಯಾಕುಲತೆಯೂ ಇಲ್ಲದೆ ನೆರವೇರಿಸುತ್ತಾಳೆ. ನಾನು ನಾರುಮಡಿಯನ್ನು ಉಟ್ಟು ಕೃಷ್ಣಾಜಿನವನ್ನು ಧರಿಸಿ ಜಟಾಮಂಡಲಧರನಾಗಿ ಅರಣ್ಯಕ್ಕೆ ಹೊರಟು ಹೋದ ನಂತರವೇ ಕೈಕೇಯಿಗೆ ಮಾನಸಿಕವಾದ ಸುಖವು ಲಭಿಸುತ್ತದೆ. ಯಾವ ವಿಧಾತನು ನನ್ನನ್ನು ಅರಣ್ಯಕ್ಕೆ ಕಳುಹಿಸುವಂತೆ ಕೈಕೇಯಿಯ ಬುದ್ಧಿಯನ್ನು ಮಂಥರೆಯ ಮೂಲಕ ಸಂಸ್ಕರಿಸಿದನೋ
ಮತ್ತು ನನ್ನನ್ನು ಅರಣ್ಯಕ್ಕೆ ಕಳುಹಿಸುವುದರಲ್ಲಿಯೇ ಅವಳ ಮನಸ್ಸನ್ನು ಸುದೃಢಗೊಳಿಸಿದನು. ಅಂತಹ ವಿಧಾತನನ್ನು ವ್ಯತ್ಯಸ್ತಗೊಳಿಸಲು ನಾನು ಇಷ್ಟಪಡುವುದಿಲ್ಲ. ಹಾಗಾಗಿ ಬಹಳ ಬೇಗ ನಾನು ಕಾಡಿಗೆ ಹೊರಟು ಹೋಗುತ್ತೇನೆ. ಲಕ್ಷ್ಮಣ, ರಾಜನು ರಾಜ್ಯವನ್ನು ವಹಿಸಿಕೊಡಲು ನಿಶ್ಚಯಿಸಿದುದು ವಹಿಸಿಕೊಡಬೇಕಾದ ದಿನವೇ ಈ ರಾಜ್ಯದ ರಾಜ್ಯಾಧಿಕಾರವು ನನಗಿಲ್ಲದಂತಾದುದು. ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ಬದಲಾಗಿ ನಾನು ವನವಾಸ ಮಾಡಬೇಕಾಗಿ ಬಂದುದು. ಈ ಎಲ್ಲ ಕಾರ್ಯಗಳಲ್ಲಿಯೂ ವಿಧಿಯ ಕೈವಾಡವನ್ನೇ ನಾವು ಕಾಣಬಹುದಾಗಿದೆ. ಕೈಕೇಯಿಗೆ ಇಂದು ಉಂಟಾಗಿರುವ ತಾರತಮ್ಯ ಭಾವನೆಯು ವಿಧಿಯಿಂದ ಪ್ರೇರಿತವಾಗದೇ ಇದ್ದಿದ್ದರೆ ಕೈಕೇಯಿಯ ಬುದ್ಧಿಯು ನನ್ನನ್ನು ವನವಾಸಕ್ಕೆ ಕಳುಹಿಸುವುದರ ಮೂಲಕ ಪೀಡಿಸುವುದರಲ್ಲಿ ಹೇಗೆ ತಾನೇ ಪ್ರವೃತ್ತವಾಗುತ್ತಿತ್ತು? ನನಗೆ ಹೇಗೆ ನನ್ನ ತಾಯಂದಿರಲ್ಲಿ ತಾರತಮ್ಯ ಇಲ್ಲವೋ ಹಾಗೆಯೇ ನನ್ನ ತಾಯಿಯಾದ ಕೈಕೇಯಿಗೂ ನನ್ನಲ್ಲಿಯೇ ಆಗಲಿ ತನ್ನ ಮಗನಾದ ಭರತನಲ್ಲಿಯೇ ಆಗಲಿ ಹಿಂದಿನಿಂದಲೂ ಯಾವ ವಿಧವಾದ ತಾರತಮ್ಯವೂ ಇರಲಿಲ್ಲ ಎಂಬುದನ್ನು ನೀನು ಬಲ್ಲೆ. ಕೈಕೇಯಿಗೂ ನನ್ನ ಮೇಲೆ ಎಷ್ಟು ವಾತ್ಸಲ್ಯ ಇತ್ತು ಎಂಬುದನ್ನು ಸಂಪೂರ್ಣವಾಗಿ ಮನಗಂಡಿದ್ದ ನಾವು ಇಂದು ನನ್ನ ಪಟ್ಟಾಭಿಷೇಕದ ನಿಲುಗಡೆಗಾಗಿ ಅವಳು ತಾಳಿರುವ ಧೋರಣೆಗಳಿಂದಲೂ ನನ್ನನ್ನು ಕಾಡಿಗಟ್ಟಲು ಮಾಡಿರುವ ಯೋಜನೆಗಳಿಂದಲೂ ಅವಳಾಡುತ್ತಿದ್ದ ಕರ್ಣಕಠೋರವಾದ ಮತ್ತು ಕೆಟ್ಟದಾದ ಮಾತುಗಳಿಂದಲೂ ಈ ಪ್ರಕರಣವು ದೈವಕಲ್ಪಿತವಲ್ಲದೆ ಬೇರೆ ಯಾವುದೂ ಅಲ್ಲವೆಂದು ನಾನು ಸಮರ್ಥಿಸುತ್ತೇನೆ. ಇದು ವಿಧಿವಿಹಿತವೇ ಆಗಿರದಿದ್ದರೆ ಸಾಧು ಸ್ವಭಾವದವಳಾದ ರಾಜಪುತ್ರಿಯಾದ ರಾಜಪುತ್ರಿಗೆ ಅನುಗುಣವಾದ ಸದ್ಗುಣವನ್ನು ಹೊಂದಿದ್ದ ಕೈಕೇಯಿಯು ದುಷ್ಟ ಪ್ರಕೃತಿಯ ದುಷ್ಕುಲದಲ್ಲಿ ಹುಟ್ಟಿದ ಸದ್ಗುಣ ಶೂನ್ಯಳಾದ ಹೆಂಗಸಿನ ಹಾಗೆ ಪತಿಯ ಸನ್ನಿಧಿಯಲ್ಲಿಯೇ ನನಗೆ ಅನಿಷ್ಟಕರವಾದ ಮಾತುಗಳನ್ನು ಹೇಗೆ ತಾನೇ ಆಡುತ್ತಿದ್ದಳು? ನಮ್ಮ ಚಿಂತನೆಗೆ ಯಾವುದು ನಿಲುಕುವುದಿಲ್ಲವೋ ಅದೇ ದೈವ. ಪ್ರಾಣಿಗಳ ಅಧಿಷ್ಠಾತೃಗಳಾದ ಬ್ರಹ್ಮಾದಿಗಳಲ್ಲಿಯೂ ವಿಧಿಯು ಪರಾಭವವನ್ನು ಹೊಂದುವುದಿಲ್ಲ. ನನಗೆ ಪ್ರಾಪ್ತವಾಗಿರುವ ವನವಾಸ ಮತ್ತು ಕೈಕೇಯಿಯ ಬುದ್ಧಿಯಲ್ಲಿ ಉಂಟಾಗಿರುವ ವಿಪರ್ಯಾಸ, ಇವುಗಳಿಂದಲೇ ವಿಧಿಯ ಪ್ರಭಾವವು ವ್ಯಕ್ತವಾಗುತ್ತದೆ. ವಿಧಿ ಎಂಬುದು ನಮ್ಮ ಕೈಗೆ ಸಿಕ್ಕುವುದಿಲ್ಲ. ವಿಧಿಯ ವಿಲಾಸವನ್ನು ನಾವು ಕಾರ್ಯವಾದ ಬಳಿಕವೇ ಕಾಣುತ್ತೇವೆ. ಅಂತಹ ಅದೃಶ್ಯವಾದ ದೈವದೊಡನೆ ಸೆಣಸಲು ಯಾವ ಮನುಷ್ಯನು ತಾನೇ ಉತ್ಸಾಹಿತನಾಗುತ್ತಾನೆ? ಲಕ್ಷ್ಮಣ, ಸುಖ ದುಃಖಗಳು, ಶಾಂತಿ ಕ್ರೋಧಗಳು, ಲಾಭ ನಷ್ಟಗಳು, ಉತ್ಪತ್ತಿ ವಿನಾಶಗಳು, ಬಂಧ ಮೋಕ್ಷಗಳು ಇವುಗಳೇ ಅಲ್ಲದೆ ಇದೇ ರೂಪದಲ್ಲಿ ಇರುವ ಅಚಿಂತ್ಯ ಕರ್ಮ ಫಲಗಳು ಇವೆಲ್ಲವೂ ದೈವದ ಕರ್ಮಗಳೇ ಅಲ್ಲವೇ? ಘೋರ ತಪಸ್ವಿಗಳಾದ ವಿಶ್ವಾಮಿತ್ರಾದಿ ಮಹರ್ಷಿಗಳು ದೈವದಿಂದ ಪೀಡಿತರಾಗಿದ್ದಾರೆ. ಹಲವು ಸಾವಿರ ವರ್ಷಗಳ ಕಾಲ ವ್ರತ ನಿಯಮಾನುಷ್ಠಾನಗಳಿಂದ ಇದ್ದು ಅತಿ ಪ್ರಯಾಸದಿಂದ ಸಂಪಾದಿಸಿದ್ದ ತಪಸ್ಸಿನ ಫಲವನ್ನು ವಿಧಿ ಪ್ರಚೋದಿತವಾದ ಕಾಮ ಕ್ರೋಧಗಳಿಗೆ ಬಲಿಕೊಟ್ಟು ಭ್ರಷ್ಟರಾಗಿದ್ದಾರೆ. ಈ ಲೋಕದಲ್ಲಿ ಆರಂಭಿಸಿದ ಕಾರ್ಯದ ಪ್ರಯತ್ನವನ್ನು ತಡೆಹಿಡಿದು ಸಂಕಲ್ಪಿಸದೆಯೇ ಇರುವ ಯಾವ ಕಾರ್ಯವೂ ಆಕಸ್ಮಿಕವಾಗಿ ಪ್ರಾರಂಭವಾಗುವುದೋ ಅದು ದೈವದ ಕಾರ್ಯವಲ್ಲದೆ ಮತ್ತೇನು ಲಕ್ಷ್ಮಣ? ಯಥಾರ್ಥವಾದ ಬುದ್ಧಿಯೋಗದಿಂದ ಮನಸ್ಸಿನಿಂದ ಚೇತನವನ್ನು ನಿಶ್ಚಲಗೊಳಿಸಿರುವ ನನಗೆ ರಾಜ್ಯಾಭಿಷೇಕವು ನಿಂತು ಹೋದುದಕ್ಕಾಗಿ ಪರಿತಾಪವೇನೂ ಇಲ್ಲ. ಹಾಗಾಗಿ ನೀನು ಕೂಡ ಮನಸ್ಸಿನ ಪರಿತಾಪವನ್ನು ದೂರ ಮಾಡಿ ನನ್ನ ಬುದ್ಧಿಯನ್ನೇ ಅನುಸರಿಸಿ ಅಭಿಷೇಕಕ್ಕೆ ಸಂಬಂಧಿಸಿದ ಕಾರ್ಯಗಳೆಲ್ಲವನ್ನೂ ಕೂಡಲೇ ನಿಲ್ಲಿಸಿಬಿಡು. ಪಟ್ಟಾಭಿಷೇಕಾರ್ಥವಾಗಿ ನದಿ, ನದ, ಸರೋವರ, ಸಮುದ್ರಗಳಿಂದ ತಂದಿರುವ ಪೂರ್ಣ ಕುಂಭಗಳಿಂದಲೇ ಈಗ ನಾನು ಕೈಗೊಳ್ಳಲಿರುವ ತಾಪಸ ವೃತ್ತಿಗೆ ಮಂಗಳ ಸ್ನಾನವಾಗುತ್ತದೆ. ಅಥವಾ ಅಭಿಷೇಕಾರ್ಥವಾಗಿ ತಂದಿರುವ ರಾಜದ್ರವ್ಯವಾಗಿರುವ ಈ ಪುಣ್ಯೋದಕಗಳಿಂದ ನಾನು ಅರಣ್ಯವಾಸದ ಮಂಗಳ ಸ್ನಾನವನ್ನೇಕೆ ಮಾಡಲಿ?
ನಾನೇ ತೀರ್ಥವನ್ನು ತಂದು ಅದರಿಂದ ಸ್ನಾನ ಮಾಡಿದರೆ ಅದೇ ನನ್ನನ್ನು ವನವಾಸಕ್ಕೆ ಯೋಗ್ಯನನ್ನಾಗಿ ಮಾಡುತ್ತದೆ. ರಾಜ್ಯಲಕ್ಷ್ಮಿಯು ಸಿಕ್ಕುವ ಬದಲು ವನಲಕ್ಷ್ಮಿಯು ಸಿಕ್ಕಿದುದಕ್ಕಾಗಿ ಸಂತಾಪ ಪಡಬೇಡ ಲಕ್ಷ್ಮಣ. ರಾಜಲಕ್ಷ್ಮಿಯಾದರೇನು ವನಲಕ್ಷ್ಮಿಯಾದರೇನು, ನನ್ನ ಅಭಿಪ್ರಾಯದಲ್ಲಿ ಇಂದು ನನಗೆ ವನವಾಸವೇ ಅಭ್ಯುದಯಕಾರಕವಾಗಿದೆ. ಲಕ್ಷ್ಮಣ, ನನಗಿಂದು ಆಗಬೇಕಾಗಿದ್ದ ಯೌವರಾಜ್ಯಾಭಿಷೇಕದ ವಿಘ್ನಕ್ಕೆ ನಮ್ಮ ಚಿಕ್ಕ ತಾಯಿಯು ಕಾರಣಳೆಂದು ಶಂಕಿಸಬೇಕಾಗಿಲ್ಲ. ದೈವದಿಂದ ಪ್ರಚೋದಿತಳಾಗಿ ಅವಳು ಹೀಗೆ ಮಾಡುತ್ತಿದ್ದಾಳೆ. ನಮ್ಮ ತಂದೆಯೂ ಕೂಡ ಇದಕ್ಕೆ ಕಾರಣ ಅಲ್ಲ. ನಮ್ಮ ತಂದೆ ತಾಯಿಗಳು ದೈವದಿಂದ ಪ್ರೇರಿತರಾಗಿದ್ದಾರೆ. ವಿಧಿವಿಲಾಸವು ಎಷ್ಟೊಂದು ಪ್ರಭಾವಯುತವಾದುದು ಎಂಬುದನ್ನು ಈಗಲಾದರೂ ತಿಳಿದೆಯಲ್ಲವೇ ಲಕ್ಷ್ಮಣ?